ಈ ವಿಡಿಯೋದಲ್ಲಿ ಸ್ನೇಹಿತರೆ, ನಮ್ಮ ನ್ಯೂಸ್ ವೆಬ್ಸೈಟ್ನಲ್ಲಿ ಸುದ್ದಿಗಳನ್ನು ಅಪ್ಲೋಡ್ ಮಾಡುವುದು ಹೇಗೆ ಎಂದು ನೋಡೋಣ. ಮೊದಲು ನಿಮ್ಮ ವರದಿಗಾರರ ಲಾಗಿನ್ ವೆಬ್ಸೈಟ್ bio.nammanews.in ಗೆ ಹೋಗಿ. ಒಮ್ಮೆ ನೀವು ಸೈಟ್ಗೆ ಬಂದ ನಂತರ ನಿಮ್ಮ ಇಮೇಲ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸಿ. ಒಮ್ಮೆ ನೀವು ರುಜುವಾತುಗಳನ್ನು ಸರಿಯಾಗಿ ನಮೂದಿಸಿದ ನಂತರ ಲಾಗಿನ್ ಬಟನ್ ಕ್ಲಿಕ್ ಮಾಡಿ. ಈಗ ನೀವು ನಮ್ಮ ಬ್ಯಾಕ್ ಆಫೀಸ್ನ ಡ್ಯಾಶ್ಬೋರ್ಡ್ಗೆ ಪ್ರವೇಶಿಸುತ್ತೀರಿ. ಒಮ್ಮೆ ನೀವು ಡ್ಯಾಶ್ಬೋರ್ಡ್ನಲ್ಲಿರುವಾಗ ನೀವು ಆಡ್ ನ್ಯೂಸ್ ಐಕಾನ್ ಅನ್ನು ನೋಡುತ್ತೀರಿ. ನೀವು ಈ ಬಟನ್ ಅನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಇತ್ತೀಚಿನ ಸುದ್ದಿಗಳನ್ನು ಅಪ್ಲೋಡ್ ಮಾಡಬಹುದು. ಮೊದಲು ನೀವು ನಿಮ್ಮ ಚಿತ್ರವನ್ನು ಅಪ್ಲೋಡ್ ಮಾಡಬಹುದು. ನಿಮ್ಮ ಚಿತ್ರವು 2 MB ಗಿಂತ ಕಡಿಮೆ ಇರಬೇಕು. ಮುಂದೆ ನೀವು ನಿಮ್ಮ ಶೀರ್ಷಿಕೆ, ವರದಿಗಾರರ ಹೆಸರು, ಚಿತ್ರದ ಮೂಲವನ್ನು ನಮೂದಿಸಬಹುದು. ಇದು ನಿಮ್ಮ ಸ್ವಂತ ಚಿತ್ರವಾಗಿದ್ದರೆ ನನ್ನ ಆಯ್ಕೆಯನ್ನು ಕ್ಲಿಕ್ ಮಾಡಿ. ನ್ಯೂಸ್ ಟೈಪ್, ಇಲ್ಲಿ ಸಂಬಂಧಿತ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಸುದ್ದಿ ವ್ಯಾಪ್ತಿ, ಪ್ರಾದೇಶಿಕ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಆಯ್ಕೆಗಳನ್ನು ಆಯ್ಕೆ ಮಾಡಬಹುದು. ನಾನು ಪ್ರಾದೇಶಿಕ ಆಯ್ಕೆಯನ್ನು ಆರಿಸಿಕೊಂಡಿದ್ದೇನೆ. ಪ್ರಾದೇಶಿಕ ಆಯ್ಕೆಯಲ್ಲಿ ನೀವು ಯಾವುದೇ ನಗರವನ್ನು ಆಯ್ಕೆ ಮಾಡಬಹುದು. ನಾನು ಈ ಉದಾಹರಣೆಯಲ್ಲಿ ಬೆಂಗಳೂರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದು ನನ್ನ ಸ್ವಂತ ಸುದ್ದಿಯಾದ ಕಾರಣ ನಾನು ಸುದ್ದಿ ಉಲ್ಲೇಖವನ್ನು ಯಾವುದೂ ಇಲ್ಲ ಎಂದು ಹಾಕುತ್ತೇನೆ. ಇಲ್ಲಿ ನೀವು ನಿಮ್ಮ ಸುದ್ದಿ ವರದಿಯನ್ನು ನಮೂದಿಸಬಹುದು. ಇಲ್ಲಿ ನೀವು ಅಗತ್ಯವಿರುವ ಎಲ್ಲ ಪಠ್ಯ ಸಂಪಾದನೆಯನ್ನು ಮಾಡಬಹುದು. ಲಿಂಕ್ಗಳನ್ನು ಸೇರಿಸಿ. ಪಠ್ಯ ಸಂಪಾದನೆಗೆ ಸಂಬಂಧಿಸಿದ ಎಲ್ಲವೂ ಇಲ್ಲಿವೆ. ಅದರ ಅಡಿಯಲ್ಲಿ ಸಾರಾಂಶ ಟ್ಯಾಬ್ ಇದೆ. ಈ ಟ್ಯಾಬ್ ಐಚ್ಛಿಕವಾಗಿದೆ. ನೀವು ಬಯಸಿದಲ್ಲಿ ಮಾತ್ರ ಸಾರಾಂಶವನ್ನು ನಮೂದಿಸಬಹುದು. ನನ್ನ ಉದಾಹರಣೆಯಲ್ಲಿ ನಾನು ಸಾರಾಂಶವನ್ನು ಸೇರಿಸುತ್ತೇನೆ. ಮುಂದೆ ನೀವು ನಿಯಮಗಳು ಮತ್ತು ಷರತ್ತುಗಳ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಈಗ ಆಡ್ ನ್ಯೂಸ್ ಅನ್ನು ಕ್ಲಿಕ್ ಮಾಡಿ. ಒಮ್ಮೆ ನೀವು ಆಡ್ ನ್ಯೂಸ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಸುದ್ದಿಯನ್ನು ನಮ್ಮ ಬಳಕೆದಾರರ ಮುಖಪುಟದಲ್ಲಿ ತಕ್ಷಣವೇ ಪ್ರದರ್ಶಿಸಲಾಗುತ್ತದೆ. ಈಗ ನಾವು ನಮ್ಮ ಬಳಕೆದಾರ ಇಂಟರ್ಫೇಸ್ಗೆ ಹೋಗೋಣ. ಈಗ ನಾವು ನಮ್ ನ್ಯೂಸ್ ಬಳಕೆದಾರರ ಪುಟವನ್ನು ನೋಡುತ್ತೇವೆ. ನೀವು ಇಲ್ಲಿ ನೋಡುವಂತೆ ನಾವು ಅಪ್ಲೋಡ್ ಮಾಡಿದ ಸುದ್ದಿಯನ್ನು ನಮ್ಮ ಮುಖಪುಟದಲ್ಲಿ ಪ್ರಕಟಿಸಲಾಗಿದೆ. ನಮ್ಮ ಸುದ್ದಿಯ ಎಲ್ಲಾ ವಿವರಗಳು ಸರಿಯಾಗಿವೆಯೇ ಎಂದು ನಾವು ಕ್ಲಿಕ್ ಮಾಡಿ ಮತ್ತು ಪರಿಶೀಲಿಸುತ್ತೇವೆ. ನಾವು ಮುಖ್ಯ ಸುದ್ದಿ, ಸಾರಾಂಶ, ದಿನಾಂಕ ಮತ್ತು ಇತರ ವಿವರಗಳನ್ನು ನೋಡುತ್ತೇವೆ. ನೋಡಿದ ಎಲ್ಲವೂ ಸರಿಯಾಗಿದೆ. ಧನ್ಯವಾದ.